ಹೇ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಚಿಕನ್ ಮೋಮೋಸ್. ನಾನು ಫ್ರೈಡ್ ಮತ್ತು ಸ್ಟೀಮ್ ಎರಡೂ ಕೂಡ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಪ್ರಿಫರ್ ಮಾಡ್ತೀರಾ ಅದನ್ನು ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಮೋಮೋ ಚಟ್ನಿ ಕೂಡ ನಾನೇ ಮಾಡಿದ್ದು. ನಿಮಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮೋಮೋ ಚಟ್ನಿ ಅಂತ ಹೇಳಿ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಲೆಟ್ಸ್ ಸಿ ಹೇಗೆ ಮಾಡೋದು ಅಂತ. ಕಮಾನ್, ಒಂದು ಬೌಲ್ ತೊಗೊಳ್ಳಿ. ಅದಕ್ಕೆ ನಿಮಗೆ ಎಷ್ಟು ಪ್ರಿಫರ್ ಮಾಡ್ತೀರಾ, ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ಮೈದಾ ಹಾಕ್ಕೊಳ್ಳಿ. ಅಂದರೆ ನಾನು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ನೀವು ಜಾಸ್ತಿ ಮಾಡ್ಬೋದು ಕಡಿಮೆನೂ ಮಾಡ್ಬೋದು. ಸೊ ನಂಗೆ ಬೇಕಾದಷ್ಟು ಮೈದಾ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ನೀರು ಹಾಕಿಬಿಟ್ಟು ನೀಟಾಗಿ ಸ್ವಲ್ಪ ಇದಕ್ಕೆ ಬೆಳ್ಳುಳ್ಳಿ ತುರಿದಿಟ್ಕೊಂಡಿದ್ದೀನಿ. ಇದು ಶೆಜ್ವಾನ್ ಸಾಸ್ ಮತ್ತು ಸೋಯಾ ಸಾಸ್ ಎರಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಸೊ ಇವಾಗ ಚಿಕನ್ಗೆ ರೆಡಿಯಾಗಿದೆ. ಇದಕ್ಕೆ ಲೆಮನ್ ಸ್ಕ್ವೀಸ್ ಮಾಡ್ಕೊಳ್ಳೋಣ. ಲೆಮನ್ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಸ್ಟಫಿಂಗ್ ನೀಟಾಗಿ ರೆಡಿ ಆಗಿದೆ. ಶೇಪ್ ಕೊಡೋಣ. ನನಗೆ ಶೇಪ್ ಕರೆಕ್ಟಾಗಿ ಕೊಡೋಕ್ಕೆ ಬರಲ್ಲ, ಆದರೂ ಕೊಡ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಕ್ಕಿಂತ ಚೆನ್ನಾಗಿ ಶೇಪ್ ಕೊಡೋಕ್ಕೆ ಬೇಕಾ ಕೊಡಿ, ನನಗೆ ಇಷ್ಟ ಕೊಡೋಕ್ಕೆ ಬರೋದು. ನನಗೂ ಶೇಪ್ ನೀಟಾಗಿ ಕೊಡೋಕ್ಕೆ ಬರಲ್ಲ, ನಾನು ಹೀಗೆ ಸಿಂಪಲಾಗಿ ಕೊಡ್ಕೊತಿದ್ದೀನಿ. ನೀವು ಚೆನ್ನಾಗಿ ಕೊಡೋಕ್ಕೆ ಬಂದರೆ ನೀವಿನ್ನೂ ಚೆನ್ನಾಗಿ ಕೊಡ್ಕೊಳ್ಳಿ. ನನಗೆ ಹೇಗೆ ಬರುತ್ತೆ ಹಾಗೆ ನಾನು ಕೊಡ್ಕೊತಾ ಇದ್ದೀನಿ. ಹಾಗೆ ಇರಬೇಕು ಹೀಗೆ ಇರಬೇಕು ಅಂತ ಏನಿಲ್ಲ, ನಿಮಗೆ ಬೇಕಾದಾಗ ಕೊಟ್ಕೊಳ್ಳಿ. ಶೇಪ್ಲೆಸ್ ಆದರೂ ಆಗುತ್ತೆ, ತಿನ್ನಕ್ಕೆ ಚೆನ್ನಾಗಿ ಅನಿಸಿದ್ರೆ ಸಾಕು. ಈ ಥರ ಶೇಪ್ ಬಂದಿದೆ. ಈ ಫಿಲ್ಲಿಂಗ್ಸ್ ಏನಾದರೂ ಫ್ರೈ ಮಾಡಿದ್ರೆ ಫಿಲ್ಲಿಂಗ್ಸ್ ಆಚೆ ಬರ್ತಾರೆ ಇರೋ ಥರ ನೋಡ್ಕೊಳ್ಳಿ. ನಾನು ಸ್ಟೀಮ್ ಮಾಡ್ತಾ ಇದ್ದೀನಿ, ಸೊ ನೋ ಪ್ರಾಬ್ಲಮ್. ನೀವು ಫ್ರೈ ಮಾಡಿದ್ರೆ ಫಿಲ್ಲಿಂಗ್ಸ್ ಆಚೆ ಬರ್ಬೋದು. ಆಚೆ ಬಂದರೆ ಫುಲ್ ಎಲ್ಲ ಒಡೆದೋಗುತ್ತೆ. ಇವಾಗ ಇದು ಪ್ರೀ ಹೀಟ್ ಆಗಿದೆ. ಇಟ್ಟಿದ್ದೀನಿ 20 ಮಿನಿಟ್ಸ್ ಸ್ಟೀಮ್ ಮಾಡೋಣ. ಮಾಡಿರೋ ಮೋಮೋ ಸ್ಟೀಮ್
6 to 7 ಮಿನಿಟ್ಸ್ ಆಗಿದೆ. ಇವಾಗ ಹೀಗಾಗಿದೆ. ಒಂದು 20 ಮಿನಿಟ್ಸ್ ಸ್ಟೀಮ್ ಆಗಬೇಕು. ಆಫ್ಟರ್ ದಟ್ ನೋಡೋಣ. ಓಕೆನಾ. ಹಾಗೆ ನಾನು ಸ್ವಲ್ಪ ಫ್ರೈಡ್ ಕೂಡ ಮಾಡ್ಕೊತಾ ಇದ್ದೀನಿ, ನಂಗೆ ಫ್ರೈಡ್ ಇಷ್ಟ ಅಂತ. ಸೊ ಡೀಪ್ ಫ್ರೈ ಮಾಡಿಕೊಂಡ್ರೆ ಹೀಗೆ ಗೋಲ್ಡನ್ ಬ್ರೌನ್ವರೆಗೂ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಸ್ಟೀಮ್ ಕೂಡ ಇದೆ, ಫ್ರೈಡ್ ಕೂಡ ಇದೆ. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಮೋಮೋ ಚಟ್ನಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನೆಕ್ಸ್ಟ್ ಅದನ್ನೇ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಹಾಗೆ ಮಯೋನೀಸ್ ರೆಸಿಪಿ ಬೇಕು ಅಂದ್ರೂ ಹೇಳಿ. ಬಾಯ್ ಬಾಯ್. ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ.